ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಗಿಡ ಮರ ಬೆಳೆಸುವುದೊಂದೇ ಭೂಮಿಯನ್ನು ರಕ್ಷಿಸಲು ಇರುವ ಮಾರ್ಗ. ಹೆಚ್ಚು ಗಿಡ ಮರವನ್ನ ಬೆಳೆಸುವುದೊಂದೇ ವಿನಾಶದತ್ತ ಸಾಗುತ್ತಿರುವ ಭೂಮಿಯನ್ನ ರಕ್ಷಿಸಿಕೊಳ್ಳಲು ಇರುವ ಮಾರ್ಗ ಎಂದು ಕೊಪ್ಪಳ ವಿಭಾಗದ ಪ್ರಾದೇಶಿಕ ನಿರ್ದೇಶಕರು ಜೆ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ. ಭಗವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಲಬನ್ನಿ ಗೋಮಾಳ ಕೆರೆಯಲ್ಲಿ ಏರ್ಪಡಿಸಲಾಗಿದ್ದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಅಡಿಯಲ್ಲಿ ಕೆರೆ ಅಂಗಳದಲ್ಲಿ ಗಿಡ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಭೂ ತಾಪಮಾನ ತಗ್ಗಿಸಬೇಕು. ದಿನೇ ದಿನೇ ಇಡೀ ವಿಶ್ವದ ತಾಪಮಾನ ಏರಿಕೆ ಆಗ್ತಾ ಇದ್ದು ಮಳೆ ಪ್ರಮಾಣ ಕುಸಿತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಹೆಚ್ಚು ಗಿಡವನ್ನ ನೆಟ್ಟು ಪರಿಸರವನ್ನ ತಂಪು ಮಾಡುವ ಹೊಣೆಯನ್ನ ನಾವೆಲ್ಲರೂ ಹೊರಬೇಕಾಗಿದೆ. ಈ ಕೆಲಸ ಕೇವಲ ಅರಣ್ಯ ಇಲಾಖೆ ಸರ್ಕಾರದಿಂದ ಮಾತ್ರ ಈ ಕೆಲಸ ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಸಾರ್ವಜನಿಕರ ಸಹಭಾಗಿತ್ವ ಅತಿ ಮುಖ್ಯವಾಗಿದೆ ಎಂದಿದ್ದಾರೆ. ಸಂಸ್ಥೆಯು ಬ್ಯಾಂಕ್ ಮತ್ತು ಸ್ವಸಹಾಯ ಸಂಘಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಂಘಗಳಿಗೆ ಬ್ಯಾಂಕಿನಿಂದ ಆರ್ಥಿಕ ಸೌಲಭ್ಯ ದೊರೆಯುವಂತೆ ಮಾಡಿದೆ. ಸಂಸ್ಥೆಯ ವ್ಯವಹಾರದ ಪಾರದರ್ಶಕತೆಯ ಬಗ್ಗೆ ಸದಸ್ಯರು ಗಮನ ವಹಿಸುವುದು ಅಲ್ಲದೆ ಸಂಸ್ಥೆಯು ಬಿಸಿ ಟ್ರಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಸಮುದಾಯಕ್ಕೆ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳನ್ನು ಪೂಜ್ಯರು ಕೊಟ್ಟಿದ್ದಾರೆ. ಸಮುದಾಯದ ಅಭಿವೃದ್ಧಿಗಾಗಿ ಜ್ಞಾನದೀಪ ಶಾಲಾ ಶಿಕ್ಷಣ ಕಾರ್ಯಕ್ರಮ, ಶಾಲೆಗಳಿಗೆ ಪೀಠೋಪಕರಣ ಒದಗಣೆ, ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಕಾರ್ಯಕ್ರಮ, ವೃತ್ತಿಪರ ಶಿಕ್ಷಣ ಪಡಿತಾ ಇರುವ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ, ಶಿಷ್ಯ ವೇತನ, ವಿಕಲಚೇತನರಿಗೆ, ಆಸಕ್ತರಿಗೆ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ವಾಕರ್, ವಾಟರ್ ಬೆಡ್, ವೀಲ್ ಚೇರ್ ಉಪಕರಣ ಒದಗಿಸಲಾಗ್ತಾ ಇದೆ. ನಿರ್ಗತಿಕರಿಗೆ ಮಾಶಾಸನ, ನಮ್ಮೂರು ನಮ್ಮ ಕೆರೆ ಇನ್ನು ಮುಂತಾದ ಸಮುದಾಯಕ್ಕೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಯೋಜನೆಯಲ್ಲಿ ಅನುಷ್ಠಾನ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಮುಖ್ಯ ಅತಿಥಿಗಳು ಆದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರು ಬಿಬಿ ಕೋಷ್ಟಿ ಅವರು ಮಾತನಾಡಿ, ಹಸಿರನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಗಿಡವನ್ನ ನೆಡಬೇಕು. ಶಾಲೆಯ ಅಂಗಳದಲ್ಲಿ ಹಾಗೂ ಮನೆಯ ಮುಂದೆ ಹಿಂದೆ ಗಿಡವನ್ನ ನೆಟ್ಟು ಪೋಷಣೆ ಮಾಡಬೇಕು. ಅನಾವಶ್ಯಕವಾಗಿ ಬೆಳೆಯುವ ಪಾರ್ಥೆನಿಯಂ ಗಿಡವನ್ನ ಕಿತ್ತೆಸೆದು ಕಳೆ ತೆಗೆದು ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದಿದ್ದಾರೆ. ಇನ್ನು ಜಿಲ್ಲಾ ಜನ ಜಾಗೃತಿ ವೇದಿಕೆ ಸದಸ್ಯರು ಶಿವು ವಡಾಕರ್ ಅವರು ಮಾತನಾಡಿ, ಬಾಗಲಕೋಟೆ ತಾಲೂಕಿನಲ್ಲಿ ಧರ್ಮಸ್ಥಳ ಸಂಸ್ಥೆ ಹಾಗೂ ರೈತರ ಸಹಕಾರದಿಂದ 4 ಕೆರೆಗಳಲ್ಲಿನ ಹೂಳೆತ್ತುವ ಕಾರ್ಯಕ್ರಮ ಹಾಕಿಕೊಂಡು ಪುನಶ್ಚೇತನ ಮಾಡುವ ಫಲವಾಗಿ ಸುಮಾರು 800 ಅಡಿಗೆ ಇಳಿದಿದ್ದ ಅಂತರ್ಜಲ ಇಂದು 250 ಅಡಿಗೆ ಏರಿಕೆಯಾಗಿದೆ. ಬಾಗಲಕೋಟೆ ತಾಲೂಕಿನಲ್ಲಿ 4 ಪಟ್ಟು ಅಂತರ್ಜಲ ವೃದ್ಧಿಯಾಗಿರುವುದು. ಹೀಗಾಗಿ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಿಸುವ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಬೇಕು. ಭವಿಷ್ಯದಲ್ಲಿ ಆರೋಗ್ಯವಂತರಾಗಿ ಬಾಳಲು ವಾತಾವರಣವನ್ನು ಉಜ್ವಲಗೊಳಿಸಬೇಕು ಅಂತ ಕಿವಿಮಾತು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ಜಿಲ್ಲಾ ಸಂಚಾಲಕರು ಹನುಮಂತ ಚಿಮ್ಮಲಗಿ ಅವರು ಮಾತನಾಡಿ, ಗಿಡ ನೆಡುವ ಕಾರ್ಯಕ್ರಮ ಕೇವಲ ಪ್ರಚಾರಕ್ಕೆ ಸೀಮಿತವಾಗಬಾರದು. ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಗಿಡವನ್ನ ದತ್ತು ಪಡೆದು ಪೋಷಣೆ ಮಾಡಬೇಕು. ಅಧಿಕ ಆಮ್ಲಜನಕವನ್ನ ಉತ್ಪತ್ತಿ ಮಾಡುವ ಅರಳಿ ಮರದ ಗಿಡವನ್ನು ನೆಡಬೇಕು ಎಂದಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶಶಿಕಲಾ ಆರ್ ಕೊಡತಿ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯವರು ತಾಲೂಕಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10 ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆ ಆವರಣ ಹಾಗೂ ಗೋಮಾಳ ಹೀಗೆ ಜಾಗ ಸಿಕ್ಕ ಕಡೆಯಲ್ಲೆಲ್ಲ ಗಿಡವನ್ನ ನಡೆಸಲಾಗ್ತಾ ಇದೆ. ಜೂನ್ 5ರಿಂದಲೇ ಅಭಿಯಾನವನ್ನ ಕೈಗೊಂಡಿದ್ದು ಇದೇ ಜೂನ್ 19ರಂದು ಹುಲ್ಲಬನ್ನಿ ಗೋಮಾಳ ಕೆರೆ ಅಂಗಳದಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳನ್ನ ಮತ್ತು ಶೌರ್ಯ ಘಟಕದವರನ್ನ ಒಗ್ಗೂಡಿಸಿ 280 ಗಿಡವನ್ನ ನಾಟಿ ಮಾಡಿರೋದು ಹೆಮ್ಮೆಯ ವಿಷಯ ಎಂದಿದ್ದಾರೆ. ಒಂದು ಗಿಡ ಕೆರೆ ಅಂಗಳದಲ್ಲಿ ಆಗುತ್ತೆ. ನಾನು ಈ ಬೀಳಿಗೆಯಲ್ಲಿ ನಮ್ಮ ಕೆರೆ ಮಾಡಿದಂತ ಅಲ್ಲಿಗೆ ನಾನು ಹೋದೆ. ಸುಣುಗಾರ ಕೆರೆಗೆ ಹೋದೆ. ಅದ್ಭುತ, ನಿಜವಾಗ್ಲೂ ಹೇಳ್ತೀನಿ. ನಾನು ಒಂದು ಸ್ವರ್ಗ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲಿಯೋ ಒಂದು ಕಡೆ ಮೇಲೆ ನೋಡ್ತೀವಿ, ಎಲ್ಲಿಯೋ ಕಡೆ ಕೆಳಗೆ ನೋಡ್ತೀವಿ. ಅಲ್ಲ, ಸ್ವರ್ಗ ನರಕ ಎಲ್ಲ ನಮ್ಮ ಜೊತೆ ಇದೆ. ಸುಣುಗಾರ ಕೆರೆಗೆ ನಾನು ಹೋದೆ. ನಾನು ನಮ್ಮ ಸಂಸ್ಥೆಯಿಂದ ಕೆರೆಯನ್ನ ಮಾಡಿದ್ದು. ಅಲ್ಲಿ ಪಂಚಾಯತ್ನವರು ಕಲ್ಲು ಕಂಬ ಹಾಕಿ, ಅಂದ್ರೆ ಈ ಬೆಂಚು ಕಲ್ಲಿನ ಬೆಂಚ್ ಹಾಕಿ ಗಿಡಗಳನ್ನ ನೆಟ್ಟಿದ್ದಾರೆ. ಹಿಂಗೆ ಅದ್ಭುತವಾಗಿ ಇದು ಏನಪ್ಪ ಯಾವ್ದು ಹಣ್ಣು ಅಂತ ಕೇಳಿದ್ರೆ ಸಣ್ಣ ಹಲಸಂದ್ರೆ ಅರ್ಥ ಇತ್ತಲ್ಲ, ಅದನ್ನ ಬಹಳ ಕಷ್ಟದಿಂದ ಅವ್ನು ನಡುತ್ತಾ ಇತ್ತು. ಅವನ ಶರೀರ ಸರಿಯಾಗಿ ನೆಟ್ಟಕ್ಕೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಬಗ್ಗಿಕೊಂಡು ಒಂದು ಗುದ್ಲಿಯಲ್ಲಿ ಹಾರೆ ತಕೊಂಡು ಒಂದು ಹಲಸಿನ ಗಿಡಗಳನ್ನು ನೆಡುವುದನ್ನು ನೋಡಿ ಆ ಮಾರುವೇಷದ ಅರಸ ಆ ಮುದುಕನ ಹತ್ರ ಪ್ರಶ್ನೆ ಮಾಡ್ತಾನಂತೆ, ಲೈ ಮುದುಕನೆ, ಇಂದೋ ನಾಳೆ ನೀನು ಸಾಯುವ ಹಂತದಲ್ಲಿದ್ದೀಯಾ, ಈ ಸಣ್ಣ ಹಲಸಿನ ಗಿಡಗಳನ್ನು ನೆಟ್ಟು ನಿನ್ಗೇನಿದ್ರಿಂದ ಲಾಭ, ನಿನ್ ಯಾವಾಗ ತಿನ್ನಕ್ಕಾಗತ್ತಾ ಅಂತೇಳಿ ಮೆಲ್ಲ ಅಲ್ಲಿಂದ ಎದ್ದು ಅರಸನನ್ನ ನೋಡ್ತಾನಂತೆ. ಆಮೇಲೆ ಹೇಳ್ತಾನಂತೆ, ನೋಡಪ್ಪ, ನೀನು ಯಾರು ಅಂತ ನನ್ಗೆ ಗೊತ್ತಿಲ್ಲ. ನೋಡು, ನನ್ನ ತೋಟದಲ್ಲಿ ಫಲ ಬರುವಂತ ಅನೇಕ ಹಲಸುಗಳಿದ್ದಾವೆಲ್ಲ, ಇದು ನಾನು ನೆಟ್ಟದ್ದಲ್ಲ, ನನ್ನ ತಾತ ಅಜ್ಜಂದ್ರು ನೆಟ್ಟದ್ದಕ್ಕೆ ನಾನು ತಿಂತಾ ಇದ್ದೇನೆ. ಇದನ್ನು ನೆಟ್ರೆ ನಾನು ತಿನ್ನಲ್ಲ, ನನ್ನ ಮೊಮ್ಮಕ್ಕಳು ತಿನ್ಬೇಕು, ಇದು ನನ್ನ ಜವಾಬ್ದಾರಿ ಅಂತ ಹೇಳುವಾಗ ಅರಸನಿಗೆ ನಾಚಿಕೆ ಆಯ್ತಂತೆ. ಈ ಮುದುಕನಿಂದ ನಾನೆಷ್ಟು ತಿಳ್ಕೊಳ್ಬೇಕು ಅಂತೇಳಿ. ಇವತ್ತು ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಇದನ್ನ ನನಗೆ ಲಾಭ ಆಗ್ತದ. ಸಾಯಂಕಾಲ ಹೊತ್ತು ನೋಡಿದ್ರೆ ಎಲ್ಲ
ವಯಸ್ಸಾದವರು ಎಲ್ಲರೂ ಬಂದಲ್ಲಿ ಕೂತ್ಕೊಂಡು ಆಹಾ ಎಂತ ಸುಂದರವಾದಂತ ವಾತಾವರಣ, ಸ್ವರ್ಗ ಎಲ್ಲಿದೆ ಅಂತ ಕೇಳಿದ್ರೆ ಸ್ವರ್ಗ ಇಲ್ಲಿಯೇ ಇದೆ. ಸ್ವರ್ಗವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದ್ರೆ ಯಾವ ಪರಮಾತ್ಮನಲ್ಲ, ಮನುಷ್ಯನೇ ಇವತ್ತು ಸ್ವರ್ಗವನ್ನು ನಿರ್ಮಾಣ ಮಾಡಿ ಒಂದು ಸುಂದರವಾದಂತ ವಾತಾವರಣವನ್ನ ನಿರ್ಮಾಣ ಇವತ್ತು ಬೀಳಗಿಯಲ್ಲಿ ಆಗಿದೆ, ಕೆಲವು ಕಡೆ ಆಗಿದೆ ಅಂತ ಆದ್ರೆ ಇಲ್ಲಿ ಒಂದು ಯಾಕೆ ನಾವು ಕನಸನ್ನ ಇಟ್ಕೊಳ್ಬಾರ್ದು? ಮಾತೃಶ್ರೀ ಹೇಮಾವತಿ ಅಮ್ಮನವರು ಅಂದ್ರೆ ವೀರೇಂದ್ರ ಹೆಗ್ಗಡೆಜಿಯವರ ಧರ್ಮಪತ್ನಿ ಹೇಳ್ತಾರೆ, ಕಣ್ಣುಗಳಿಲ್ಲದೆ ಬದುಕಬಹುದು ಆದರೆ ಕನಸುಗಳಿಲ್ಲದೆ ಬದುಕಬಾರದು ಅಂತೇಳಿ. ಎಷ್ಟು ಅದ್ಭುತವಾದಂತ ಒಂದು ವಾಕ್ಯ. ಕಣ್ಣುಗಳಿಲ್ಲದೆ ಬದುಕಬಹುದು, ಅವ್ರು ಸಹ ಹೇಗೋ ಜೀವನ ಮಾಡಬಹುದು, ಆದ್ರೆ ಕನಸುಗಳಿಲ್ಲದೆ ಬದುಕುದು ಉಂಟಲ್ವಾ ಅದು ವೇಸ್ಟ್ ಅಂತ. ನಮಗೊಂದು ಕನಸು ಬೇಕು, ಇಲ್ಲಿ ಒಂದು ಯಾಕೆ ಈ ರೀತಿ ಮಾಡಬಾರ್ದು ಅಂತೇಳಿ. ಇವತ್ತು ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಕ್ರಿಯಾಶೀಲ ವ್ಯಕ್ತಿತ್ವ, ಹಿರಿಯರು, ನಮ್ಮ ಸಮಿತಿ ಅಧ್ಯಕ್ಷರು, ನಮ್ಮ ಅಭಿವೃದ್ಧಿ ಅಧಿಕಾರಿಯವರಿದ್ದಾರೆ, ಎಲ್ಲರೂ ದೊಡ್ಡವರು ತಾವೆಲ್ಲರೂ ಇದ್ದೀರಿ. ನಮಗೊಂದು ಯಾಕೆ ಕನಸು ಇರಬಾರ್ದು? ಈ ಒಂದು ಕೆರೆಯನ್ನ ಮುಂಬರುವ ಒಂದು ಕೆಲವೇ ವರ್ಷಗಳಲ್ಲಿ ಯಾಕೆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬಹುದು? ಆವಾಗ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಇನ್ನು ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ಶಿವಪುತ್ರಪ್ಪ ಎಸ್ ದೊಡ್ಡಮನಿ ಅವರು ಹಾಗೂ ಕೆರೆ ಸಮಿತಿ ಅಧ್ಯಕ್ಷರು ಬಸವಂತಪ್ಪ ಸುನ್ನದಗ, ಉಪಾಧ್ಯಕ್ಷರು ಶೇಖಪ್ಪ ನಾಯಕ, ಪಿಎಲ್ಡಿ ಬ್ಯಾಂಕ್ ಮಾಜಿ ಸದಸ್ಯರು ಶರಣಪ್ಪ ಗುಳೇದ, ಗ್ರಾಮ ಪಂಚಾಯತ್ ಸದಸ್ಯರು ಪ್ರಭು ತಮಾದರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಭೀಮವ್ವ ವಲಿಯ, ಮೇಲ್ವಿಚಾರಕರು ಶಂಭುನಗೌಡ, ಸೇವಾ ಪ್ರತಿನಿಧಿ ಶಾಂತಮ್ಮ ಮಂಜುಳಾ, ಕೆರೆ ಸಮಿತಿ ಸರ್ವ ಸದಸ್ಯರು, ಜ್ಞಾನ ವಿಕಾಸ ಕೇಂದ್ರ ಸದಸ್ಯರು, ಶೌರ್ಯ ಘಟಕದ ಸ್ವಯಂ ಸೇವಕರು, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮ ಸ್ವಾಗತ ತಾಲೂಕಿನ ಯೋಜನಾಧಿಕಾರಿಗಳು ಆದ ಬಸವರಾಜ್ ಅಂಗಡಿ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರೆ, ಕಾರ್ಯಕ್ರಮ ನಿರೂಪಣೆ ಕೃಷಿ ಮೇಲ್ವಿಚಾರಕರು ದ್ಯಾಮಪ್ಪ ಗಾಳಿ ನೆರವೇರಿಸಿದರು. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.